ಮುಳುಬಾಗಿಲು ಜನತೆಗೆ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೆ ಹಾಗೂ ಎಲ್ಲ ನಾಯಕರಿಗೆ ನಾನು ನಿಮ್ಮ ಶಾಸಕನಾಗಿ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂದಿದ್ದೀನಿ. ಕಳೆದ 4ನೇ ತಾರೀಕು ಬಂದಿರತಕ್ಕಂಥ ಏನು ಫಲಿತಾಂಶದಲ್ಲಿ ಅದರಲ್ಲೂ ವಿಶೇಷವಾಗಿ ಮುಳುಬಾಗಿಲು ಜನ ಆಗಿರ್ತಕ್ಕಂಥ ಸಂಸದರಿಗೆ ಯಥೇಚ್ಛವಾಗಿ ಏನು ಓಟ್ ಕೊಟ್ಟು ತಾವು ಡೆಲ್ಲಿಗೆ ಕಳಿಸಿದಿರಿ. ಒಬ್ಬ ಶಾಸಕನಾಗಿ ನಿಮಗೆ ತಲೆಬಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಬಟ್ ಯಾವುದು ಏನೇ ಆಗಿರಲಿ ಸತ್ಯಾಂಶ ಕಡೆ ನೀವು ಬೆಲೆ ಕೊಟ್ಟು ತುಂಬ ಅದ್ಧೂರಿಯಾಗಿ 8 ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಮತ ಕೊಟ್ಟು ಮಲ್ಲೇಶ್ ಬಾಬು ನೀನು ಆಯ್ಕೆ ಮಾಡಿಕೊಟ್ಟಿದ್ದೀರಿ. ನಾನು ನಿಮಗೆ ಆಭಾರಿಯಾಗಿರ್ತೀನಿ. ನೀವು ಯಾವ ನಂಬಿಕೆ ಇಟ್ಟು ಓಟ್ ಕೊಟ್ಟಿದ್ದೀರಿ ಆ ನಂಬಿಕೆಗೆ ಹುಸಿ ಆಗಲಾರ್ದೆ ಖಂಡಿತವಾಗ್ಲೂ ನಾನು ಸದಾ ನಿಮ್ಮ ಜೊತೆ ಇದ್ದು ಆ ನಂಬಿಕೆ ನಾನು ಉಳಿಸ್ಕೊತೀನಿ. ಬಹುಶಃ ಒಬ್ಬ ಶಾಸಕನಾಗಿ ಮಾತ್ರ ಮುಳುಬಾಗಿಲು ತಾಲೂಕಲ್ಲಿದ್ದೆ. ಒಬ್ಬ ಸಂಸದನ ಜೊತೆಗೆ ಬಂದರೆ ಏನು ಅಭಿವೃದ್ಧಿ ಪಥ ಮುಳುಬಾಗಿಲು ತೊಗೊಂಡು ಹೋಗ್ಬೋದು ಅನ್ನೋದಕ್ಕೆ ನೀವು ಏನು ನನಗೆ ಸಾಕ್ಷಿಯಾಗಿ ಓಟ್ ಕೊಟ್ಟಿದ್ದೀರಿ. ಖಂಡಿತವಾಗ್ಲೂ ಆ ನಂಬಿಕೆ ನಾನು ಉಳಿಸ್ಕೊತೀನಿ. ಈಗಾಗಲೇ ನನ್ನ ಬಗ್ಗೆ ಊಹಾಪೋಹ ಸ್ಟಾರ್ಟ್ ಆಗಿತ್ತು. ಒಬ್ಬ ಸಂಸದ ಟಿಕೆಟ್ ಕೇಳಿದರು ಕುಮಾರಸ್ವಾಮಿಯವರು. ಬರೀ ಒಬ್ಬ ಸಂಸದನಿಗೆ ಒಬ್ಬ ಆಕಾಂಕ್ಷೆಗೆ ಓಟ್ ಮಾಡ್ತಾರೋ ಇಲ್ಲ ಕೆಲಸ ಮಾಡ್ತಾರೋ ಅನ್ನೋದಾಗಲಿ ಒಂದು ಜಿಲ್ಲೆಯಲ್ಲಿ ಒಂದು ಊಹಾನೆ ಕುಹಾನೆ ನನಗೆ ಹಬ್ಬಿತ್ತು. ಅದ್ರ ಸವಾಲುವಾಗಿ ಕುಮಾರಸ್ವಾಮಿಯವರಿಗೆ ನಾನು ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಮಾತು ಕೊಟ್ಟಿದ್ದೆ. ಬಹುಶಃ 8 ಕ್ಷೇತ್ರದಿಂದ ಯಥೇಚ್ಛವಾಗಿ ನನ್ನ ಕ್ಷೇತ್ರದಲ್ಲಿ ಬರಲಿಲ್ಲ ಅಂತಂದರೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ದೆ. ಆ ನಂಬಿಕೆಯನ್ನು ನನಗೆ ಉಳಿಸ್ಕೊಟ್ಟಿದ್ದೀರಿ. ಆ ನಂಬಿಕೆನ ಯಾವತ್ತೂ ನಾನು ಕಾಪಾಡು ಹೋಗ್ತೀನಿ. ಇವತ್ತು ಎಲ್ಲರೂ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪತ್ರಿಕಾ ಮಾಧ್ಯಮದಿರ್ಬೋದು, ವಿಶೇಷವಾಗಿ ನನ್ನ ನಾಯಕರುಗಳು ಏನು ಇವತ್ತು ನನ್ನ ಹೊತ್ತು ಇವತ್ತು 2018 ಸೋತಿದ್ರು ಕೂಡ 5 ವರ್ಷ ನನ್ನ ಜೊತೆ ಇದ್ದು ನನಗೆ ಬೆನ್ನು ಕೊಟ್ಟು ನನಗೆ ಸಾಕಿರ್ತಕ್ಕಂಥ ನನ್ನ ನಾಯಕರಿಗೆ ವಿಶೇಷವಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಖಂಡಿತವಾಗ್ಲೂ 2023ಯಲ್ಲಿ ಏನು ಅಮೋಘವಾದತಕ್ಕಂಥ ಒಂದು ಫಲಿತಾಂಶವನ್ನು ನನಗೆ ಕೊಟ್ಟಿದ್ರಿ, ಅದೇ ಫಲಿತಾಂಶವನ್ನು ರಿಟರ್ನ್ ಇವತ್ತು ಸಂಸದರಿಗೆ ಕೊಟ್ಟಿದ್ದೀರಿ. ವಿಶೇಷವಾಗಿ ನಮ್ಮ ಅಧ್ಯಕ್ಷರಿರ್ಬೋದು, ಕಾಡೇಪಲ್ಲಿ ನಾಗರಾಜ್ ಸರ್ ಇರ್ಬೋದು, ನಮ್ಮ ಸೆಕ್ರೆಟರಿ ರಘುಪತ್ ರೆಡ್ಡಿ ಇರ್ಬೋದು, ಸಾಕಷ್ಟು ಜನ ಹೇಳ್ತಾ ಹೋದರೆ ಹೆಸರು ತುಂಬ ಹೇಳಬೇಕು. ಒಬ್ಬರ ಹೆಸರು ಬಿಟ್ಟರೆ ಕೂಡ ತೊಂದರೆ ಆಗ್ತದೆ. ಇವತ್ತು ಕಲ್ಪಲ್ ಪ್ರಕಾಶ್ ಅವರು ಇರ್ಬೋದು, ಇವತ್ತು ಆನಂದ್ ರೆಡ್ಡಿ ಇರ್ಬೋದು, ಡಾಕ್ಟರ್ ಪ್ರಕಾಶ್ ಇರ್ಬೋದು, ನಮ್ಮ ಅಲ್ಲಿ ನನ್ನ ಜೊತೆ ಜಾಯ್ನ್ ಆಗಿರ್ತಕ್ಕಂಥ NR ಸತ್ಯ ಇರ್ಬೋದು, ಅವಳಿ ಕ್ಷೇತ್ರಕ್ಕೆ ಬಂದ KV ಶಂಕರಪ್ಪನವ್ರು ಇರ್ಬೋದು, ಅವನಿ ಬಾಬುವ್ರು ಇರ್ಬೋದು, ನಮ್ಮ ಶ್ಯಾಮೇಗೌಡರು ಇರ್ಬೋದು, BM ಸಂಕ್ರಾಂತಗೌಡರು ಇರ್ಬೋದು, ಶ್ರೀನಿವಾಸ್ ರೆಡ್ಡಿ ಇರ್ಬೋದು, ಇವತ್ತು ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲ ಒಟ್ಟುಗೂಡಿ ಇವತ್ತೇನು ನನ್ನ ಈ ಒಂದು ಅಮೋಘವಾದ ಒಂದು ನೀವು ಗೆಲ್ಲಿಸ್ಕೊಟ್ಟಿದ್ದೀರಿ. ಅದು ನಮ್ಮ ಟೌನ್ಗೆ ಬಂದಾಗ MR ಮುಳ್ಳಿ ಇರ್ಬೋದು ಅದಲ್ವಾ. ಇನ್ನೂ ವಿಶೇಷವಾಗಿ ಇನ್ನೂ ಸಾಕಷ್ಟು ಜನ ಇದ್ದಾರೆ. ನಮ್ಮ ನಾಗಮಂಗಲ ಶಂಕರಪ್ಪನ ಇರ್ಬೋದು, ನಮ್ಮ ವರ್ಧಣ್ಣ ಇರ್ಬೋದು, ಶ್ರೀರತ್ನ ಇರ್ಬೋದು, ಎಲ್ಲರೂ ಸೇರಿ ಇವತ್ತು ನಮ್ಮ ಹೆಬ್ಳಿ ಪಂಚಾಯತಿಗೆ ಬಂದಾಗ ನನ್ನ ಸಾಕಷ್ಟು ಲೀಡರ್ಸ್ ಇರ್ಬೋದು, ಎಲ್ಲ ಸಪೋರ್ಟ್ ಮಾಡಿದ್ದೀರಿ. ಖಂಡಿತವಾಗ್ಲೂ ನಿಮಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ಒಂದೇ ಕೇಳ್ಕೊಂಡಿದ್ದು, ನಾನು ಸವಾಲು ಹಾಕ್ಬಿಟ್ಟಿದ್ದೀನಿ. ಖಂಡಿತವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಇದನ್ನು ಮಾಡಬೇಕು ಅಂತಂದರೆ ಯಾವ ನಾಯಕರು ಯಥೇಚ್ಛವಾಗಿ ನೀವು ಮಾಡಿದಿರಿ, ನಿಮ್ಮ ಋಣ ತೀರಿಸ್ಕೊಳ್ತಕ್ಕಂಥ ಸಮಯ ಹತ್ರ ಬರ್ತಾಯಿದೆ. ಇದೇ ಹುಮ್ಮಸ್ಸು, ಇದೇ ಒಗ್ಗಟ್ಟು ನಾವು TPJPಯಲ್ಲಿ ತೋರಿಸ್ತಾ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಕ್ಷೇತ್ರವನ್ನು ಕಟ್ಟಿದ್ದೀವಿ. ವಿಶೇಷವಾಗಿ ಅದರಲ್ಲೂ BJP ಲೀಡರ್ಗಳು ಕೂಡ ನನಗೆ ಸಪೋರ್ಟ್ ಮಾಡಿ, ಎಲ್ಲ ಲೀಡರು ಶ್ರೀಕಳ್ಳಿ ಸುಂದರ್ ಇರ್ಬೋದು, ಮಲಂಗ್ಲ ವಾಸ್ ಇರ್ಬೋದು, ಅಮರ್ ಇರ್ಬೋದು, ಸುರೇಶ್ ಇರ್ಬೋದು, ಇವತ್ತು ನಮ್ಮ ಕೋಳಿ ಇರ್ಬೋದು, ನಮ್ಮ ಸುರೇಂದ್ರ ಗೌಡ್ರು ಇರ್ಬೋದು, ಎಲ್ಲ ಸೇರಿ ನಾವೆಲ್ಲ ಸಮ್ಮಿಲಿತರ ಒಗ್ಗಟ್ಟಾಗಿ ಈ ಕ್ಷೇತ್ರವನ್ನು ನಾವು ಬಲಪಡಿಸ್ಕೊಂಡಿದ್ದೀವಿ. ಇದೇ ರೀತಿ ಕೂಡ ಮುಂದಿನ ದಿವಸದಲ್ಲಿ ಕೂಡ ಒಂದು JDC ಮತ್ತು BJP ಕೂಡ ಒಂದು ಜೊತೆಗೂಡಿ ನಾವು ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಪಥಕ್ಕೆ ನಾವು ಹೋಗಬೇಕಂತ ನಿಮ್ಮಲ್ಲಿ ಕೈ ಮುರಿದು ಕೇಳ್ಕೊತಾ ಇದ್ದೀನಿ. ಸೊ ಅದೇ ರೀತಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇದೇ ತಿಂಗಳಲ್ಲಿ ಇಟ್ಕೊಬೇಕಂತ ಅಂದ್ಕೊಂಡಿದ್ದೀವಿ. ಎಲ್ಲ ಲೀಡರ್ ಜೊತೆ ಮಾತಾಡಿ ಕಾರ್ಯಕರ್ತರಿಗೆ ಒಂದು ಊಟ ಹಾಕೋ ಮುಖಾಂತರವಾಗಿ ಈ ಒಂದು ಅಮೃತ ಗಳಿಗೆಯನ್ನು ನಾವಿಲ್ಲಿ ಸಲ್ಲಿಸಬೇಕಾಗಿ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮೆಲ್ಲ ನಾಯಕರ ಒಗ್ಗೂಡು ಈ ಒಂದು ಫಲಿತಾಂಶಕ್ಕೆ ನಮ್ಮ ದಾರಿಯಾಗಿದೆ. ಇವತ್ತು ಇಡೀ ಕರ್ನಾಟಕ ಏನು ಮಾತಾಡ್ತಾ ಇದ್ದಾರೆ, ಇದು ಬಹುಶಃ ಮುಳುಬಾಗಿಲು ತಾಲೂಕು ಏನಾದರೂ ಕೈ ಹಿಡಿದಿಲ್ಲ ಅಂತಂದರೆ ಸಂಸ್ಥೆಗೆ ಕಷ್ಟ ಆಗ್ತದೆ. ಆ ಒಂದು ಕ್ರೆಡಿಟ್ ಗೋಸ್ಟು ನಮ್ಮೆಲ್ಲ ಕಾರ್ಯಕರ್ತರಿಗೂ ಮತ್ತು ಲೀಡರ್ಸ್ಗೆ ಸಲ್ಲುತ್ತದೆ. ಅವರಿದ್ದರೆ ಮಾತ್ರ ಶಾಸಕನಷ್ಟೇ, ಒಬ್ಬಂಟಿಗೆ ಯಾವತ್ತೂ ಶಾಸಕನ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಎಲ್ಲರೂ ಮನೆ ಕೆಲಸ ಬಿಟ್ಟು 20-25 ದಿವಸ ನಮ್ಮ ಜೊತೆ ಇದ್ದು ನಮ್ಮ ವಿಶೇಷವಾಗಿ ನಮ್ಮ ಹಳೆಯ ಸಂಸದ ಮುನ್ಸಾಮವ್ರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಸೇರಿ
ಈ ಒಂದು ಸಕ್ಸಸ್ಗೆ ದಾರಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಶಾಸಕನಾಗಿ ನಿಮಗೆ ಕೃತಜ್ಞತೆ ಬಯಸ್ತೀನಿ. ಇರ್ತಕ್ಕಂಥ ಶಾಸಕ ಅಲ್ಲ, ಸೋತು ಗೆದ್ದಿರ್ತಕ್ಕಂಥ ಶಾಸಕ. ನಮಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಬಹುಶಃ ನೀವು ಕೋಲಾರ ಜಿಲ್ಲೆಯದು ರಿಸಲ್ಟ್ ನೋಡ್ತಿದ್ದೀರಿ, ನಾನು ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ. ನನಗೆ ಮಿರಾಕಲ್ ನ್ಯೂಸ್ ಏನಂತಂದರೆ, ಬಹುಶಃ ಟಿ ಡಿ ಪಿ ಅವರು ಲಾಸ್ಟು 23 ಸ್ಥಾನ, ಉಳಿದ ಸ್ಥಾನ ನಮ್ಮ YCP ಇತ್ತು. ಇವತ್ತು ಜನ ಹೆಂಗೆ ನಿರ್ಧಾರ ಮಾಡೋರು ಅಂತಂದರೆ ಅದರಲ್ಲಿ ಅರ್ಧ ಇವ್ರಿಗೆ ಕೊಟ್ಟರು, ಮಿಕ್ಕಿದ ರಿಸಲ್ಟ್ ಅವ್ರಿಗೆ ಕೊಟ್ಟರು. ಬಟ್ ನಾನು ಹೇಳ್ತೀನಿ, ರಾಜಕಾರಣಿಯಾಗಿ ಒಬ್ಬ ಶಾಸಕನಾಗಿ ಏನು ಹೇಳ್ತಿದ್ದೀನಿ, ನಾವು ಕೆಲಸಗಳನ್ನು ಕಾರ್ಯಕರ್ತರಿಗೆ ತೋರಿಸ್ಬೇಕು, ಮೀಡಿಯಾ ಮುಂದಲ್ಲ. ಕಾರ್ಯಕರ್ತರು ಹೇಳೋದನ್ನು ಮೀಡಿಯಾ ಫೋಕಸ್ ಮಾಡಬೇಕು. ನಾವು ಹೇಳೋದಂದು ಮಾಡೋದಂತಂದರೆ ನಾವು ಒಂದು ತಪ್ಪು ದಾರಿಗೆ ನಾವು ಸಲ್ಲಿಸ್ತೀವಿ. ಬಹುಶಃ ನಾನು ನೋಡಿರ್ತಕ್ಕಂಥ ಒಂದು ಇದರಲ್ಲಿ 2013 ನಾನು ಕುಮಾರಸ್ವಾಮಿ ಅವ್ರ ಜೊತೆ ಒಬ್ಬ ಮಗನಾಗಿದ್ದೀನಿ. ನಾನು ಸಾಕಷ್ಟು ಹೇಳು ಬೀಳು ನೋಡ್ಕೊಂಡು ಬಂದಿದ್ದೀನಿ. ಬಟ್ ಏನಂತಂದರೆ, ಪಬ್ಲಿಕ್ಕಲ್ಲಿ ಸವಾಲುಗಳು ಎಸೆಯೋಕ್ಕಿಂತ ಮುಂಚೆ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂದರೆ ಡಂಬಿ ಆಗೋದು ನಾವಲ್ಲ ಕಾರ್ಯಕರ್ತರು, ಅನಾಥರಾಗೋದು ನಾವಲ್ಲ ಕಾರ್ಯಕರ್ತರು. ಓಕೆ, ಕೆಲವರು ಆವಳಿ ಕೆಲವು ಚಾವಳಿ ಇರ್ತದೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ನನಗೆ ನಂಬಿಕೆ ಇತ್ತು ಎಕ್ಸಾಮ್ ಬರಿತೀನಿ ಅಂತ. ಇವತ್ತು ಘಟಬಂಧನ್ನು ಏನೋ ಒಂದು ಬಲಗೈ ಒಂದು ಕಮ್ಯುನಿಟಿವನ್ನು ಮುಂದೆ ಇಟ್ಕೊಂಡು ಟಿಕೆಟ್ ಕೇಳಿ, ಗೊತ್ತಿತ್ತು ಚಾಮರಾಜನಗರದಲ್ಲಿ ಬಲಗೈ ಕೊಟ್ಟಿದ್ದಾರೆ, ಕಲಬುರಗಿಯಲ್ಲಿ ಬಲಗೈ ಕೊಟ್ಟಿದ್ದಾರೆ, ಇಲ್ಲಿ ಕೊಡಲ್ಲ ಅಂತ ಗೊತ್ತಿತ್ತು. ಇಲ್ಲಿ ಏನೋ ಒಂದು ಓಲೈಸ್ಕೊಳ್ಳೋಕೆ ಹೋಗಿ ಇವತ್ತು 2 ಗುಂಪುಗಳಾಗಿದ್ದವಲ್ಲಿ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಎಲ್ಲೋ ಅಷ್ಟೇ KH ಮುನಿಯಪ್ಪನವರು ನಮ್ಮ ಒಂದು ಇದರಲ್ಲಿ ಇಲ್ಲ, ನಾನು ಮಾತಾಡೋದಿಲ್ಲ. ಇವತ್ತು ಆಗಿದ್ದರೆ KH ಮುನಿಯಪ್ಪನ ಮಗಳು 34,000 ಓಟ್ ಲೀಡ್ ಕೊಟ್ಟರು. ಇವತ್ತು ಅವರ ಸ್ವಂತ ಸ್ಥಾನ ಸಿದ್ಲಘಟ್ಟ ಇಸ್ ಲೀಡ್, ಯಾಕಂದರೆ 400 ಓಟ್ ಬಂದು ನಮ್ಮ ಲೀಡು ಈಕ್ವಲ್ ತೊಗೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ. ಸೊ ಒಂದು ಹೇಳ್ತೀನಿ, ಒಂದು ಘಟಬಂಧನ ಕಡೆಯಿಂದ ಅವರ ವೈಖರಿ ಬಗ್ಗೆ ನನಗೆ ಅವಶ್ಯಕತೆ ನನಗಿಲ್ಲ. ಬಟ್ ಒಂದಂತ ಹೇಳ್ತೀನಿ, ನಾವೇನು ಮಾತು ಕೊಟ್ಟಿದ್ವಿ ಇವತ್ತೂ ನಾನು ಹೇಳ್ತೀನಿ, ನನ್ನ ಮುಳಬಾಗಲ ಜನ ಈ ಥರ ಕ್ಷೇತ್ರ ಸಿಕ್ಕೋದು ಬಹುಶಃ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ಬೋದು. ಕೊಟ್ಟ ಮಾತಿಗೆ ತಪ್ಪು ಅಂತ ಜನ ಅಲ್ಲ ಮುಳಬಾಗಲ ಜನ. ಇವತ್ತು ಯಾರೇ ಆಗಿರ್ಬೋದು, ಇವತ್ತು ಕೊತ್ತೂರು ಮಂಜೂರಿದ್ದಾಗೂ ಕೊಟ್ಟ ಮಾತನ್ನು ತಪ್ಪಿಸಿಲ್ಲ ಅವರು, ನಾಗೇಶ್ ಇದ್ದಾಗೂ ಕೊಟ್ಟ ಮಾತು ತಪ್ಪಿಸಿಲ್ಲ. ಬಹುಶಃ ಅದೇ ಚಾಳಿ ನನಗೂ ಮುಂದುವರೆದಿದೆ. ನಾನೇನಾದರೂ ಇನ್ನೊಂದು ದಿವಸ ಈ ಜನಕ್ಕೆ ಮೋಸ ಮಾಡಿ, ಈ ಕಾರ್ಯಕರ್ತರು ಮೋಸ ಮಾಡಿದ್ದೆ, ನನಗೆ ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ಮುಂದಿನ ದಿವಸದಲ್ಲಿ ನನಗೆ ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ನಾವು ಏನು ಹೇಳ್ತೀವೋ ಅದನ್ನು ನಡ್ಕೊಬೇಕು. ಇವತ್ತು ವಿರೋಧ ಪಕ್ಷದಲ್ಲಿದ್ದೀನಿ, ಇವತ್ತು ಆಡಳಿತ ಪಕ್ಷದಲ್ಲಿಲ್ಲ ನಾನು, ಆದರೂ ಸಾಕಷ್ಟು ಅಭಿವೃದ್ಧಿಗೆ ನಾನು ಫೈಟ್ ಮಾಡ್ತಿದ್ದೀನಿ. ಬಟ್ ಇವತ್ತು ಸೋಮವಾರದಿಂದ ನೋಡ್ತೀರಂತೆ, ಪ್ರತಿ ಶನಿವಾರ ನಾನು ತಾಲೂಕು ಆಫೀಸಿಗೆ ಕೂತ್ಕೊತೀನಿ, ಪ್ರತಿ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀನಿ, ಪ್ರತಿ ಗುರುವಾರ ನನ್ನ ಸೆಷನಲ್ಲಿ ಅಲ್ಲಿ ಹೋಗ್ಬೇಕು. ನಾನು ಎಲ್ಲಂದರೆ ಅಶ್ಯೂರೆನ್ಸ್ ಕಂಪ್ನಿಲಿದ್ದೀನಿ, ಅಲ್ಲಿ ಹೋಗಬೇಕು. ಖಂಡಿತವಾಗ್ಲೂ ಇನ್ನೂ ಹುಸಿ ಆಗ್ದಂಗೆ, ಅವರ ನಿರೀಕ್ಷೆ ಹುಸಿ ಆಗ್ದಂಗೆ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅದ್ರ ಸಾತು, ಅದ್ರ ಸಹಾಯ ನನ್ನೆಲ್ಲ ಲೀಡರ್ಸು ಕಾರ್ಯಕರ್ತರು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಎಕ್ಸಾಕ್ಟ್ಲಿ. ಯಾಕಂದರೆ ನಾನು ಏನು ಅಂದ್ಕೊಂಡಿದ್ದೆ ಕೇಳಿದ ಉತ್ತರ ಕೊಡ್ತೀನಿ. ನಾನು ಏನು ಅಂದ್ಕೊಂಡಿದ್ದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ, ನನ್ನ ನಾಯಕರಿಗೆಲ್ಲ ಹೇಳಿದ್ದೆ ಟೌನಲ್ಲಿ ಎಡವಟ್ಟು ಆಗುತ್ತೆ ಅನ್ನೋದನ್ನು. ನಾನು ಆ ಜಾತಿ ಬಗ್ಗೆ ನಾನು ಮಾತಾಡೋದಿಲ್ಲ, ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡೋದಿಲ್ಲ. ಮತ್ತೆ ಅವ್ರು ಯಾಮಾರಿದ್ದಾರೆ. ಬಟ್ ಎಲ್ಲರೂ ಖುಷಿಯಲ್ಲಿದ್ದರು, ನಾನು ಬಾಧೆಯಲ್ಲಿದ್ದೆ. ನಾನು ಲೀಸ್ಟ್ ಅಷ್ಟೊತ್ತಿಗೆ ನನ್ನ 3 ಲೀಸ್ಟ್ಗೆ DC ನನಗೊಂದು ಲೀಸ್ಟ್ ಹಾಕಿದ್ರು, ಬೂತ್ ವೈಸ್ ಲೀಸ್ಟ್ ಹಾಕಿದ್ರು. ಆ ಲೀಸ್ಟ್ ತೆಗೆದು ನೋಡಿದಾಗ ಎಲ್ಲೋ ಒಂದು ಕಡೆ ಇವರು ಅವಶ್ಯಕತೆ ತಕ್ಕಂಗೆ ನಮ್ಮನ್ನು ಯೂಸ್ ಮಾಡ್ಕೊತಾವ್ರೆ. ಒಂದು ಕಮ್ಯುನಿಟಿಯವರು ಅವರ ಅವಶ್ಯಕತೆಗೆ ಶಾಸಕರಾಗಲಿ ಪಕ್ಷನಾಗಿ ಯೂಸ್ ಮಾಡ್ಕೊತಾರೆ ಅಂತ ಎಲ್ಲೋ ಒಂದು ಕಡೆ ನೋವಾಯ್ತು ನನಗೆ. ಅದು ಮುಂದಿನ ದಿವಸದಲ್ಲೆಲ್ಲ ಬಿಚ್ಚಿ ಹೇಳ್ತೀನಿ ನಾನು ನಿಮಗೆ. ನನ್ನ ಕೌನ್ಸ್ಲರ್ ಇರೋ ಜಾಗದಲ್ಲಿ ಕೂಡ ನನಗೆ 6 ಓಟ್ ಬಂದಿಲ್ಲ. ಒಬ್ಬ ಶಾಸಕನಾಗಿ ನನ್ನ ಕೌನ್ಸ್ಲರ್ ಇರೋ ಜಾಗದಲ್ಲಿ ಕೂಡ ನನಗೆ ಓಟ್ ಬಂದಿಲ್ಲ, 6 ಓಟ್ ಬಂದಿದೆ ನನಗೆ. ಆ ಕುಟುಂಬದ ಓಟ್ ಕೂಡ ನನಗೆ ಬಂದಿಲ್ಲ. ಎಲ್ಲೋ ಒಂದು ಕಡೆ ನೋವಾಯ್ತು ನನಗೆ. ಆಗಲಿ, ಮುಂದುವರಲಿ. ಅವರೆಲ್ಲ ಅಷ್ಟು ಚೇಂಜಸ್ ಬಂದಾಗ ನಮ್ಮಲ್ಲಿ ಕೂಡ ಚೇಂಜಸ್ ಬರಬೇಕಾಗುತ್ತೆ. ಮುಂದಿನ ಅದರಿಂದ ಅದು ಕಾದು ನೋಡಬೇಕಾಗುತ್ತೆ, ಎಲ್ಲಿವರೆಗೂ ತೊಗೊಂಡೋಗುತ್ತೆ ನೋಡಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದೇ ರೀತಿ ಮುಂದುವರೆದಿದೆ. ಅದಕ್ಕೆ ಮುಂದೆ ನಾನು ಯಾವ ರೀತಿ ಎಚ್ಚೆತ್ಕೊಳ್ಳೋಕ್ಕೆ ಒಬ್ಬ ಶಾಸಕನಾಗಿ ನಾನು ಮುಂದುವರಿತೀನಿ. ಸಮಾನ ದೃಷ್ಟಿಯಲ್ಲಿ ನೋಡಲಿಲ್ಲ ಇಲ್ಲ, ಮತ್ತೆ ಅವ್ರು ಯಾಮಾರಿದ್ದಾರೆ. ನಾನು ಏನೋ ಕೇಳ್ತೀನಿ, ಅವ್ರು ನೋಡಿಲ್ಲ ಅಂತಲ್ಲ, ಮತ್ತೆ ಅವ್ರು ಯಾಮಾರಿದ್ದಾರೆ ಅಂತ. ಹೆಂಗೆ ಯಾಮಾರಿದ್ದಾರೆ ಅಂತಂದರೆ, ಅವ್ರು ಮತ್ತೆ ಮೋಸ ಹೋಗೋರು. ನಾನು ಮೋಸ ಹೋಗಿಲ್ಲ. ಸೋತಿದ್ರೆ ನಾನು ಮೋಸ ಹೋಗ್ತಿದ್ದೆ, ನಾನು ಮೋಸ ಹೋಗಿಲ್ಲ. ಅವ್ರ ತಿಳುವಳಿಕೆ ಮೋಸ ಆಗಿದೆ, ಅವ್ರ ತಿಳುವಳಿಕೆ ಮೋಸ ಆಗಿದೆ. ಬಹುಶಃ ಮುಂದಿನ ದಿವಸ ಎಚ್ಚೆತ್ಕೊಳ್ಳಿ ಅಂತ ನಾನು ಬಯಸ್ತೀನಿ ಅವ್ರನ್ನ.
ಅಭಿವೃದ್ಧಿ ಕನಸೆತ್ತಿ ನೀವು ಶಾಸಕರಾಗಿದ್ದೀರಿ. ಹೌದು. ಆದರೆ ಸರ್ಕಾರದಿಂದ ಯಾವ ರೀತಿ ನಿಮ್ಗೆ ಸಹಕಾರ ಸಿಗ್ತಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೆ? ಯಾರು ನಿಮ್ಗೆ ಹೇಳಿದ್ದು? ಅಲ್ಲ, ಈಗ ಕಾರ್ಯಗಳು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಲ್ಲ, ಬಹುಶಃ ನಿಮ್ಮೊಬ್ಬರಿಗೆ ಗೊತ್ತಾಗಬೇಕು. ಯಾಕಂತಂದರೆ ಇದೊಂದು ನಿಮ್ಮೊಬ್ಬರಿಗೆ ಗೊತ್ತಾಗಬೇಕು. ಈಗ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ, ಬುದ್ಧಿ ಪೂಜೆಗಳು ವರ್ಗಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೋಮವಾರದಿಂದ 11ವರೆಗೆ ಕಾಂಟ್ರಾಕ್ಟರ್ ಮೀಟಿಂಗ್ ಕರೆದಿದ್ದೀನಿ, ಅವ್ರ ಪೂಜೆಗೆ ಡೇಟ್ ಕೊಡೋಕೆ ಕರೆದಿದ್ದೀನಿ. 10ನೇ ತಾರೀಕು ಯಾವುದೂ ಕೊಟ್ಟಿರಲಿಲ್ಲ. ಟೌನ್ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ, ಹಳ್ಳಿ ಕಡೆ ಯಾವ ಇಂಪ್ರೂವ್ಮೆಂಟ್ ಆಗುತ್ತೆ, KBP ರೋಡ್ ಎಷ್ಟು ಕೋಟಿ ಬಂದಿದೆ ಅಂತ ಶೋ ಮಾಡ್ತೀನಿ ನಾನು. ಅರ್ಥ ಐತೆ ನನಗೆ. ನಿಮಗೆ ಯಾರೇ ಏನೇ ಆದರೂ ನನಗೆ ಬರ್ತಕ್ಕಂಥ ಅನುದಾನವನ್ನು ಯಾರ ಕೈಲಿ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಮಾಡಿದ್ರೆ ಆಪೋಸಿಟವರೇ ಮಾಡಬೇಕು ಕಿತ್ಕೊಳ್ಳೋಕ್ಕೆ. ನನಗೆ ಶಾಸಕರಾಗಿ ಬರ್ತಕ್ಕಂಥ ಅನುದಾನವನ್ನು ಕಿತ್ಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಹುಶಃ ಎಲ್ಲ ಭಾಗಕ್ಕೆ ಏನು ಬರಬೇಕು, ಸರ್ಕಾರಿ ವೇತನ ನನ್ನ ಭಾಗಕ್ಕೂ ನಾನು ಬರಬೇಕು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಅದು ನನ್ನ ಜನಕ್ಕೂ ಅರ್ಥ ಆಗಿದೆ. ಪಾಪ ಏಮಿ ಸರ್ಕಾರ ಮಾಡಿದ್ವಿ ಇಲ್ಲಕ್ಕೆ ಏಮಿ ಸಿಕ್ಕಿದ್ರೆ ಜನಕ್ಕೂ ಅರ್ಥ ಆಗಿದೆ. ಸಾಕಷ್ಟು ವಿಚಾರಗಳಲ್ಲಿ ಏನೇನು ಅನುದಾನ ಬಂದಿದೆ ಅದರಲ್ಲೇ ನಾನು ಸಂಸಾರ ನಡೆಸ್ತೀನಿ. ಸರ್ಕಾರ ರಚನೆ ಆಗಿ 1 ವರ್ಷ ಆಯಿತು, ನೀವು ಶಾಸಕರಾಗಿ 1 ವರ್ಷ ಆಯಿತು. ಸರ್ಕಾರದ ಅನುದಾನಗಳಿರ್ಬೋದು, ನಿಮ್ಮ ಒಂದು ಪ್ರಗತಿ ಇರ್ಬೋದು, ಎಷ್ಟರ ಮಟ್ಟಿಗೆ ಇರ್ಬೋದು, ನಿಮಗೆ ಯಾವ ಥರ ತೃಪ್ತಿ ತಂದಿದೆ? ನಾನು ಈಗ ಫಿಲ್ಮರ್ ಸ್ಟೇಜಲ್ಲಿ ಇದ್ದೀನಿ ಸರ್. ನಾನು ಈಗ 1 ವರ್ಷ ಫಿಲ್ಮರ್ ಸ್ಟೇಜಲ್ಲಿ ಈಗ ಯಾವ ಡಿಪಾರ್ಟ್ಮೆಂಟಲ್ಲಿ ಎಲ್ಲೇ ಕೂತ್ಕೊಬೇಕು, ಏನು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ನಾನು ಈಗ ಕಲ್ತಿದ್ದೀನಿ ಸರ್. ಈ 4 ವರ್ಷ ನಾನು ಅದನ್ನು ಕಾರ್ಯಗತಕ್ಕೆ ತರ್ತೀನಿ ಸರ್. ನಾನು ಈಗ ನನಗೆ ಇಲ್ಲಿ ತನಕ ನನ್ನ ತೃಪ್ತಿ ತಂದಿಲ್ಲ, ನನ್ನ ಕಾರ್ಯವೈಖರಿ ನನಗೆ ತೃಪ್ತಿ ತಂದಿಲ್ಲ. ಇದರಲ್ಲಿ ಜಂಬ ಕೊಚ್ಕೊಂಡು ನಾಳೆ ಕೆಳಗಡೆ ಕಾಮೆಂಟ್ಸ್ ಹಾಕೊಳ್ಳೋಕೆ ನಾನು ರೆಡಿ ಇಲ್ಲ. ಇಲ್ಲಿ ತನಕ 1 ವರ್ಷ ನಾನೇನು ಕೆಲಸ ಮಾಡಿದ್ದೀನಿ, ಆ ಕೆಲಸದ ನನಗೆ ತೃಪ್ತಿ ತಂದಿಲ್ಲ. ಟು ಬಿ ಆನೆಸ್ಟ್ ಹೇಳ್ತೀನಿ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಅದಕ್ಕೆ ನಾನು ಸೋಮವಾರ ಅಥವಾ ಬುಧವಾರ ದಿನ ನನ್ನ ಪರ್ಸನಲ್ ತಮ್ಮ ಹತ್ರ ಎಲ್ಲರ ಮಾತಾಡ್ತೀನಿ. ಅಲ್ಲ, ನಿಮ್ಮ ವೇಗಕ್ಕೆ ಸರ್ಕಾರ ಜೋಡಣೆ ಆಗುತ್ತೆ ಅದು ನಿಮ್ಮ ಕನಸು ನನಸಾಗಕ್ಕೆ ಸರ್ಕಾರ ನಿಮಗೆ ಸ್ಪಂದನೆ ನೀಡುತ್ತಾ? ಇದು ಏನಾಗಿದೆ ಸರ್ ಅಂತಂದರೆ, ನನ್ನದು ಓಪನ್ ಹೇಳ್ತೀನಿ, ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ. ಈಗ ನಾನು ತೋರಿಸ್ತೀನಿ, ಕೋಲಾರ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಹೋಗಿದೆ, ಬಂಗಾರಪೇಟೆ ಕ್ಷೇತ್ರಕ್ಕೆ ಎಷ್ಟು ಹೋಗಿದೆ, KGFಗೆ ಎಷ್ಟು ಹೋಗಿದೆ, ನನಗೆಷ್ಟು ಬಂದಿದೆ. ಈಗ ಮೈನಾರಿಟಿವರೆಗೆ ಒಂದು ಮಾತು ಹೇಳ್ತೀನಿ ನಿಮಗೆ, ಎಲ್ಲರಿಗೂ 10 ಕೋಟಿ ಜಮೀರ್ ಅಹ್ಮದ್ ದುಡ್ಡು ಕೊಟ್ಟವನೇ, ನಾನು 1 ರೂಪಾಯಿ ಕೊಟ್ಟಿಲ್ಲ. ನೀವು ಮುಸ್ಲಿಮ್ಸ್ ಅಲ್ವಾ? ಮುಸ್ಲಿಮ್ಸಲ್ಲಿ ನೀವು ಓಟ್ ಹಾಕಿಲ್ವಾ? ನನಗೆ 0. ಇಲ್ಲಿ ಶಾಸಕರು, ಕೋಲಾರ ಶಾಸಕರಿಗೆ 10 ಕೋಟಿ, ಎಲ್ರಿಗೂ 10 ಕೋಟಿ, ನನಗೆ 0. ನಾನು ಕೇಳ್ತೀನಿ, ಈ ಭೂಮಿ ಮೇಲೆ ನೀವು ಇಲ್ವಾ? ನಮ್ಮ ಬರಬೇಕಾದಕ್ಕಂತಕ್ಕಂಥ ನಮ್ಮ ಬರೋದು ಬೇಡವಾ? ನೀವು ಇನ್ನೂ ಮೋಸ ಹೋಗ್ತೀರಾ? ನನಗೆ ನಾಳೆ ಬರ್ತಕ್ಕಂಥ ಜುಲೈ 1st ವೀಕಲ್ಲಿ ನನ್ನ ಸೆಷನ್ ಇದೆ. ನೋಡಿ ನಾನು ಎಂಥದ್ದು ಪ್ರಶ್ನೆ ಹಾಕ್ತೀನಿ ನೋಡಿ. ಬಟ್ ನಾನು ಹೇಳೋದು ನನ್ನ ತೃಪ್ತಿ ತಂದಿಲ್ಲ. ಸರ್ಕಾರ ಇವತ್ತು ಏನಾಗ್ತಿದೆ ಅಂದರೆ, ಇದಕ್ಕೋಸ್ಕರ ಎದುರು ನೋಡ್ತಿತ್ತು. MP ಎಲೆಕ್ಷನ್ ಏನಾಗುತ್ತೆ ಅಂತ ಇದು ನೋಡ್ತಿತ್ತು. ಡಬಲ್ ಡಿಜಿಟ್ಟು ಸಿಂಗಲ್ ಡಿಜಿಟ್ ಅವ್ರು ಹೋಗಲಿಲ್ಲ. ಅವ್ರಿಗೆ ಅರ್ಥ ಆಗಬೇಕು, ಹೆಣ್ಣು ಮಕ್ಕಳಿಗೆ ಎಷ್ಟೇ ನಮ್ಮ ದುಡ್ಡು ಕೊಟ್ಟರು, ನಮ್ಮ ದುಡ್ಡು ನಿಮ್ಮ ದುಡ್ಡು ಅಲ್ಲ, ನಮ್ಮ ದುಡ್ಡು ಕೊಟ್ಟರು. ಇವತ್ತು ದೇಶಕ್ಕೋಸ್ಕರ ಹೆಣ್ಮಕ್ಳು ನಮ್ಮ ಜೊತೆ ಇದ್ದಾರೆ. 2 ದಿವಸ ಇದ್ದಂಗೆ 3ನೇ ದಿವಸ ಇದ್ದಂಗೆ 6,000 ರೂಪಾಯಿ ನೀವು ಗಮಿಗೆ ಹಾಕಿದ್ರೂ ಇವತ್ತು ನಮ್ಮ ಹೆಣ್ಮಕ್ಳು ಯಾಮಾರ ಪರಿಸ್ಥಿತಿಲಿ ಇಲ್ಲ, ನಮ್ಮನ್ನು ಕೈ ಹಿಡಿದಿದ್ದಾರೆ. ಅದಕ್ಕೆ ಸಾಕ್ಷಿ ಮುಳಬಾಗಿಲು ಕ್ಷೇತ್ರನೇ, ಬೇರೇನಿಲ್ಲ. ನಾನು ಇನ್ನೊಬ್ಬರಿಗೆ ಟೀಕೆ ಟಿಪ್ಪಣೆ ಮಾಡೋಕ್ಕೆ ಹೋಗೋದಿಲ್ಲ. ಲಾಸ್ಟ್ ಟೈಮ್ ನೀವು ಮುಖ್ಯಮಂತ್ರಿ ತುಂಬ ಸಹಕಾರ ಕೊಡ್ತಾ ಇದ್ದಾರೆ, ಹೆಚ್ಚು ಅನುದಾನಗಳೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಇವಾಗಿಲ್ಲ ಅಂತ ಹೇಳ್ತೀನಿ, ಪೂರ್ತಿ ಕೇಳಿಸ್ಕೊಳ್ಳಿ. ನಾಗೇಶಲ್ಲಿ ಬಿಟ್ಟಿರ್ತಕ್ಕಂಥ ಏನು ಕಾರ್ಯಗತ ಫೀಲ್ಡ್ಸ್ ಇದ್ದಾವೆ, ನಾನೇ ನೇರವಾಗಿ ಮೌಖಿಕವಾಗಿ ಹೋಗ್ಬಿಟ್ಟು ನಾನು ನೇರ ಮೀಟ್ ಮಾಡಿದ್ದೆ. ಯಾವುದೇ ಅನುದಾನವನ್ನು ವಾಪಸ್ ತೊಗೊಂಬೇಡಿ ಅಂತ ಕೂಡ ನಾನು ಹೇಳಿದ್ದೆ. ಸೊ ಅದ್ರ ಪರವಾಗಿ ನನಗೆ ಸ್ಪಂದಿಸಿ ಯಾವುದೇ ಅನುದಾನವನ್ನು ವಾಪಸ್ ತೊಗೊಂಡಿಲ್ಲ. ಈಗ ನಗರೋತ್ಥಾನ ಇರ್ಬೋದು, ನಗರೋತ್ಥಾನ ವಾಪಸ್ ಹೋಗಿತ್ತು. ನಾನೇ CM ಅವ್ರಿಗೆ ಮತ್ತು ನಗರಾಭಿವೃದ್ಧಿ ಅವರಿಗೆ ಕೊಟ್ಟು ದಯವಿಟ್ಟು ಈ ಅಮೌಂಟ್ನ ವಾಪಸ್ ತೊಗೊಂಬೇಡಿ ಅಂತ ಹೇಳಿದ್ದೆ. ಸುಮಾರು ಒಂದು 70-75 ಕೋಟಿ ಅಮೌಂಟ್ನ ತೊಗೊಂಡಿಲ್ಲ. ಇವತ್ತು ನಗರಾಭಿವೃದ್ಧಿ ಕೆಲಸ ಆಗಬೇಕಂತಂದರೆ ಇವತ್ತು ನನಗೇನು ಬರಬೇಕಂತ ನನಗೆ ಬಂತು, ಹೌದಲ್ಲ. ಹೊಸ ಬಿಡುಗಡೆ ಹಣವನ್ನು ಇಲ್ಲಿ ತನಕ 1 ರೂಪಾಯಿ ನಮಗೆ ಕೊಟ್ಟಿಲ್ಲ, ಯಾವುದೇ ಕಾರ್ಯಗತವಾಗಿ ಕೊಟ್ಟಿಲ್ಲ. ಅದ್ರ ಬಗ್ಗೆ ಹೇಳ್ತೀನಿ. ನೀವು ವರ್ಷ ಹೇಳಲೇಬೇಕಲ್ಲ ಸರ್. ಒಂದೇ ವರ್ಷ 5 ವರ್ಷ ತೊಗೊಂಡ್ರಿ ಟ್ರೀಟ್ಮೆಂಟ್ ನೀವು, ಹೌದಲ್ಲ. ಬರ್ತಾ ಇಲ್ಲ, ನನ್ನೊಬ್ಬರಿಗೆ ಅಲ್ಲ, ಯಾರಿಗೂ ಬರ್ತಾ ಇಲ್ಲ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅನುದಾನ ಏನು ನನಗೆ ಬರ್ತಾ ಇಲ್ಲ. ಅದೇ ಮತ್ತೆ ಯಾವುದೇ 1 ರೂಪಾಯಿ ಅನುದಾನ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ, ನಿಮಗೆ ಫಾರ್ ಎಕ್ಸಾಂಪಲ್ ನನ್ನೊಂದು ಮೀಸಲು ಕ್ಷೇತ್ರ ನೀವು ಬರೋಲ್ಲ ಅಂತ ಈಗ ನಾನು ಕೇಳಿದಾಗ ಈಗ ಯಾರು ಹೇಳಿದ್ದು ನಿಮಗೆ ಅಂದರೆ, 1 ನಿಮಿಷ ಪೂರ್ತಿ ಕೇಳ್ರಿ. ನೀವು ಎಡ್ಲೈತು ನೀವು ಕೇಳಬೇಡಿ, ಪೂರ್ತಿ ಕೇಳಿಸ್ಕೊಳ್ಳಿ ಅಂತಂದೆ ನಾನು. ನನಗೆ ಹಳೆಯ ಅನುದಾನವನ್ನು ಕಂಟಿನ್ಯೂ ಮಾಡಲಿಕ್ಕೆ CM ಅವ್ರು ನನಗೆ ಹೆಲ್ಪ್ ಮಾಡಿದ್ರು, ಅದನ್ನು ತಂದಿದ್ದೀನಿ. 2ನೇ ವಿಚಾರ.
ಈಗ ಬಂದಿರತಕ್ಕಂಥ ಏನು ನಾನು ಹೇಳ್ತಕ್ಕಂಥ ನೀವು ಅರ್ಥ ಮಾಡ್ಕೊತ ಇಲ್ಲ, ಏನಂದರೆ ಇವ್ರು ಅರ್ಥ ಮಾಡ್ಕೊತಲ್ಲ. ವಿಶೇಷವಾದ ಅನುದಾನವನ್ನು ನಮ್ಗೆ ಯಾವುದೇ ರೀತಿ ಕೊಟ್ಟಿಲ್ಲ. ಒಂದು ನನಗೇನು ಬರಬೇಕೋ ಶಾಸಕನಾಗ ಅದು ಮಾತ್ರ ಬಂದಿದೆ. ಇವತ್ತು ಕೋಲಾರ್ಗಿರ್ಬೋದು, ಬಂಗಾರಪೇಟೆ, ಚಿಕ್ಕಬಳ್ಳಾಪುರ, KGF ಕೊಟ್ಟಂಗೆ ವಿಶೇಷ ಅನುದಾನವನ್ನು ಯಾವುದೂ ಬಿಡುಗಡೆ ಮಾಡಿಲ್ಲ. ನಮ್ಮದು ಏನು ಇವತ್ತು ಅಮೌಂಟ್ ಬಂದಿದೆ, ಇವತ್ತು ಹೈಯೆಸ್ಟ್ ಅಮೌಂಟ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿದೆ. 238 ಕೋಟಿ ಕ್ಷೇತ್ರಕ್ಕೆ ಅನುದಾನವನ್ನು ಬಂದಿದೆ. ಈ 238 ಪ್ರತಿ ಮನೆಗೂ ನಲ್ಲಿ ಹಾಕೋ ಮುಖಾಂತರ JJ ಮುಖಾಂತರವಾಗಿ 238 ಕೋಟಿ ಬಂದಿದೆ. ಇದನ್ನು ಬುಧವಾರ ಗುರುವಾರ ಎಳೆಯಾಗಿ ಬಿಚ್ಚಿಡ್ತೀನಿ ನಾನು, ಓಕೆನಾ? ಅಂದರೆ ನನಗೆ ವಿಶೇಷ ಅನುದಾನ ಯಾವುದೂ ಸಿಕ್ಕಿಲ್ಲ. ಸರ್, ತಾವು ಈಗ ಅಭಿವೃದ್ಧಿ ಕೆಲಸಗಳು ನಿಮ್ಮ ಅವಧಿಯಲ್ಲಿ ಆಗ್ತಾ ಇದೆ, ಗುಡ್ಲಿ ಪೂಜೆಗಳು ನಡೀತಾ ಇದೆ, ಕೆಲಸ ಅದು ಎಲ್ಲ ಹಳೇದೇ ಅಲ್ಲ, ಈಗ ಏನು ವಿಶೇಷವಾಗಿ ಫಾರ್ ಎಕ್ಸಾಂಪಲ್ ನಿಮಗೆ 100ಕ್ಕೆ 60% ಹಳೇದು, 40% ಹೊಸದು. ಅಂದರೆ BJP ಸರ್ಕಾರ. ಸರ್, ಈಗ ನೀವು ಮೈತ್ರಿ ಆಗಿದ್ದೀರಾ, ಕೋಲಾರಲ್ಲಿ ನಿಮ್ಮ MP ಗೆದ್ದಿದ್ದೀರಾ. ಮೈತ್ರಿ ಭಾಗದಿಂದ ಏನು ಮುಂದಿನ 3ನೇ ಅವಧಿಗೆ ಮೋದಿಯವರು ಪ್ರಮಾಣ ವಚನ ಮಾಡ್ತಿದ್ದಾರೆ. ಈಗೇನಾದರೂ ಅನುದಾನಗಳು ಪ್ರತ್ಯೇಕವಾಗಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರ ಅನುದಾನದಲ್ಲಿ ಏನಾದರೂ ಪ್ರತ್ಯೇಕವಾಗಿ ಮುಳುಬಾಗಿಲಿಗೆ ಏನಾದರೂ ನೀವು ಕಳಿಸ್ಕೊಂಡಿದ್ದೀರಾ? ಅದನ್ನು ನಾನು ಹೇಳೋದು ಬೇಡ, ಕುಮಾರಸ್ವಾಮಿ ಅವರಿಗೆ ಹೇಳಿದ್ದೀನಿ. ಇವತ್ತು 5 ಗಂಟೆಗೆ ಅವ್ರದ್ದು ಯಾವ ಪೋರ್ಟ್ಫೋಲಿಯೋ ಅಂದರೆ ಯಾವ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ 5 ಗಂಟೆಗೆ ಕನ್ಫರ್ಮ್ ಆಗುತ್ತೆ. ನಾವು ಇಟ್ಟಿರ್ತಕ್ಕಂಥ ಬೇಡಿಕೆಯನ್ನು ಕೊಡ್ತಾರಾ ಇಲ್ಲ ಅವ್ರು ಯಾವುದನ್ನು ಹೊಸ ಸೂಚನೆ ಮಾಡ್ತಾರೆ ಅಂತ 5 ಗಂಟೆ ಇವತ್ತು ಕನ್ಫರ್ಮ್ ಆಗುತ್ತೆ. ಒಂದಂತೂ ನಿಜ, ತುಂಬ ಕಷ್ಟ ಬಿದ್ದು ಕುಮಾರಸ್ವಾಮಿ ಅವರಿಗೆ ನಮ್ಮ ಕ್ಷೇತ್ರದಿಂದ ನಾವು ಹೆಲ್ಪ್ ಮಾಡಿದ್ದೀವಿ. ಅವ್ರಿಗೂ ಗೊತ್ತಿದೆ ಮುಳಬಾಗಿಲು ಕ್ಷೇತ್ರ ಅತಿ ಹೆಚ್ಚು ಓಟ್ ಕೊಟ್ಟಿದ್ದರೆ ಗೆಲ್ಲಿಸಿದಾರಂತ. ಅದು ಖಂಡಿತವಾಗ್ಲೂ ಆ ಋಣ ತೀರಿಸ್ಕೊಳ್ಳೋಕೆ ಅವರು ಸದಾ ಟ್ರೈ ಮಾಡ್ತಾರೆ. ನಾನಂತೂ ಎಕ್ಸ್ಪೆಕ್ಟೇಷನ್ ಇದ್ದೀನಿ, ನಾನೇನು ಸನ್ಯಾಸಿ ಅಲ್ಲ, ನಾನಂತೂ ನನ್ನ ಕ್ಷೇತ್ರಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಅದು ಬಂದರೆ ಫಸ್ಟ್ ನನಗೆ ಬರುತ್ತೆ. ಯಾವ ಖಾತೆಗೆ? 99% ಕುಮಾರಣ್ಣನಿಗೆ ಕೃಷಿ ಖಾತೆ, ಇರಿಗೇಷನ್ ಖಾತೆ ಕನ್ಫರ್ಮ್ ಚಾನ್ಸಸ್ ಇದೆ 5 ಗಂಟೆಗೆ, ಅದಲ್ವಾ? ಅದು ಕೃಷಿ ಜೊತೆಗೆ ಇರಿಗೇಷನ್ ಖಾತೆ ಕೂಡ ಕೇಳಿದ್ದಾರೆ. ಸೊ ಅದು ಯಾವುದು ಕನ್ಫರ್ಮ್ ಆಗುತ್ತೆ ಅನ್ನೋದು 5ವರೆಗೆ ಇವತ್ತು ಮೀಟಿಂಗ್ ಇದೆ, ಗೊತ್ತಾಗುತ್ತೆ. ಸರ್, ಪ್ರಜ್ಞಾವಂತರ ಎಲೆಕ್ಷನ್ ಮಾಡಿ ಪ್ರಜ್ಞಾವಂತರು ಯಾವ ರೀತಿ ಮತ ಚಲಾಯಿಸ್ತಾರೆ? ಸೊ ಒಂದಂತೂ ನಿಜ, ರಾತ್ರಿ ನಾನು ವಿಸಿಟ್ ಮಾಡಿದ್ದೆ, ಲಾಸ್ಟ್ ಮೂಮೆಂಟ್ ವಿಸಿಟ್ ಮಾಡಿದ್ದೆ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ ಅಂತೂ ಭರ್ಜರಿ ಓಟ್ ಹಾಕಿದ್ದಾರೆ. ಯಾರಿಗೆ? ವೈಎನ್ ಆಂಡ್ಸಮರು. ಅದು ವಿಶೇಷವಾಗಿ ಅಂತೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮುಳಬಾಗಿಲು ತಾಲೂಕಲ್ಲಿ 82% ಓಟ್ ಹಾಕಿದೆ ಏನು ವೈಎನ್ ಆಂಡ್ಸಮರು. ಒಂದು ಕೆಲವು ಎಡವಟ್ಟುಗಳಿಂದ, ದುರ್ಗಾ ಮತ್ತು ದಾವಣಗೆರೆ ಕೆಲವು ಎಡವಟ್ಟುಗಳಿಂದ ಅವರಿಗೆ 1500 ಓಟಿಂದ ಸೋಲಾಗಿದೆ. ಬಟ್ ಅವರು ರಾತ್ರಿ ಬೆಳಗ್ಗೆ ಫೋನ್ ಮಾಡಿ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಿದ್ರು. ಬಹುಶಃ ನಿಮ್ಮ ತಾಲೂಕು ಥರ ಬೇರೆ ತಾಲೂಕು ಕೈ ಹಿಡಿದ್ಬಿಟ್ಟಿದ್ರೆ ಇವತ್ತು ನಾನು ಗೆಲ್ತಾ ಇದ್ದೆ ಅಂತಂದರು. ನಾನು ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, 3 ಸರಿ ಗೆದ್ದಿರ್ತಕ್ಕಂಥ MLA ಆಗಿರ್ಬೋದು, ನಾನು ಮೋದಿಯವ್ರಿಗಿರ್ಬೋದು, ವೋಟಿಂಗ್ ಪವರ್ ಕಮ್ಮಿ ಆಗುತ್ತೆ. ಯಾಕೆ ಹೇಳಿ? 2 ಸರಿ ಯಾರು ಗೆಲ್ತಾರೋ ಅವನು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ವೋಟಿಂಗ್ ಫ್ಯಾಕ್ಟ್ರು ಕಮ್ಮಿ ಆಗುತ್ತೆ, ಆಂಟಿ ವೋಟಿಂಗ್ ಜಾಸ್ತಿ ಆಗುತ್ತೆ. ಬಹುಶಃ ಅದರಿಂದ ಅವ್ರು ಸೋತಿದ್ದಾರೆ. ಬಟ್ ವಿಶೇಷವಾಗಿ ಮುಳಬಾಗಲ್ ಮತ್ತು ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಯಥೇಚ್ಛವಾಗಿ ಅವ್ರು ಕೈ ಹಿಡಿದ್ದಾರೆ. ವಿಶೇಷವಾಗಿ ಅಭ್ಯರ್ಥಿ ಯಾರನ್ನು ಗೊತ್ತಿರಲಿಲ್ಲ ಸರ್, ಅಂದರೆ ಎಲ್ಲೊಂದು ಕಡೆ ಮೋಸ್ಟ್ಲಿ ಮತದಾರರು ಆಮಿಷಕ್ಕೆ ಬಲಿಯಾದ್ರ. ನಾನು ಪ್ರಜ್ಞಾವಂತರು ಅಂತ ಹೇಳಿದ್ದೀನಿ, ಅದು ಅವ್ರಿಗೆ ವಿವೇಚನೆ ಬಿಟ್ಟಿದ್ದು. ಅದೇ ಮೋಸ್ಟ್ಲಿ ಅವ್ರಿಗೆ ಬಿಟ್ಟಿದ್ದು ವಿಷಯಕ್ಕಿಂತ ವಿಷಯ. ಸರ್, ಆಂಧ್ರ ಪ್ರದೇಶದಲ್ಲಿ ನಿಮ್ಮದೇ ಆದಂಥ ಒಂದು ಕೂಟಮಿ ಸರ್ಕಾರ ಇದೆ. ಮುಳಬಾಗಿಲಿಗೆ ಮತ್ತು ಕೋಲಾರಿಗೆ ಕೃಷ್ಣಾ ನದಿ ನೀರನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು 100%, 200% ಇದನ್ನು ನಾನು ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡ್ತೀನಿ. 1 ತಿಂಗಳೆಲ್ಲ ಸೆಟ್ ಆಗಲಿ, ಏನು ಸಂಸಾರ ಅಂತಾರಲ್ಲ ಅದೆಲ್ಲ ಸೆಟ್ಟಾಗಿ ಸೆಂಟ್ರಲ್ ಗೌರ್ಮೆಂಟು ಖಂಡಿತವಾಗ್ಲೂ ಕುಮಾರಣ್ಣನಿಗೆ ತುಂಬ ಇಷ್ಟ ಇದೆ. ಇವತ್ತು ಏನು DMK ಅವರು ಏನು 1 ಸೀಟು ಕೊಡದೆ ಇದು ಮಾಡಿದ್ದಾರೆ. ಬಹುಶಃ ಮುಂದಿನ ದಿವಸ ಕಾವೇರಿ ಬಗ್ಗೆ ಇರ್ಬೋದು, ನಮ್ಮ ಕೃಷ್ಣಾ ನದಿ ನಮ್ಮ ಬರ್ತಕ್ಕಂಥ ಪಾಲಿರ್ಬೋದು, ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಏನು ಪಾಲು ಬರಬೇಕು ಆ ಪಾಲು ಇರ್ಬೋದು, ಅವ್ರ ಕಡೆಯಿಂದನೇ ವ್ಯವಸ್ಥೆನ ಮಾಡ್ತೀನಿ ನಾನು. ಸೊ ಮತ್ತು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ಓದ್ಪಟ್ಟೆ, ನಿನ್ನೆ ಒಂದು ಪತ್ರಿಕೆಯಲ್ಲಿ ಓದ್ಪಟ್ಟೆ, ಮುಳಬಾಗಿಲು ಬಗ್ಗೆ ಸ್ವಲ್ಪ ಲಘುವಾಗಿ ಮಾತಾಡಿದ್ದಾರೆ. ನಾನು ಅದನ್ನು ಕೆಲವು ವಿಷಯಗಳನ್ನು ಪತ್ರಿಕಾ ಮಾಧ್ಯಮದವ್ರಿಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನ್ಯಾಯಾಂಗ, ರಾಜ್ಯಾಂಗ, ಕಾರ್ಯಾಂಗ ಆದ್ಮೇಲೆ ಪತ್ರಿಕಾ ರಂಗ, ಸಮಾಜವನ್ನು ಕಟ್ಟಿರ್ತಕ್ಕಂಥ ದೃಷ್ಟಿಯಲ್ಲಿ ಯಾರನ್ನ ಬಗ್ಗಿಸ್ಬೇಕು, ಯಾರನ್ನ ಎತ್ತಬೇಕು, ಅಭಿವೃದ್ಧಿ ಕಡೆ ಚೇತರಿಸ್ಕೊಬೇಕು ಅನ್ನೋದು ತಮ್ಮಿಂದ ನಾವು ಬೆಳಗ್ಗೆ ಎದ್ದ ತಕ್ಷಣ ಗೊತ್ತಾಗೋದು.
ಎಲ್ಲೋ ಒಂದು ಕಡೆ ಕಷ್ಟ ಬಿದ್ದಿರೋನ್ನ ಪ್ರಶಂಸೆ ಮಾಡೋ ಬದಲು ಪತ್ರಿಕೆಯಲ್ಲಿ ಹಿಂಸೆ ಕೊಟ್ಟರೆ ಸೊ ನಾಳೊಂದು ದಿವಸ ಏನಾಗುತ್ತೆ ಅಂದರೆ ನಿಮ್ಮ ನಂಬಲಿಕ್ಕೆ ಕಷ್ಟ ಆಗುತ್ತೆ. ನಾವೇನು ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇವತ್ತು ಶ್ರೀನಿವಾಸಪುರ ಶಾಸಕರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಡಿಸ್ಟಿಕಲ್ಲಿ ಯಾರಿಗೂ ಇರಲಿಲ್ಲ ಮಲ್ಲೇಶ್ ಬಗ್ಗೆ ಅಂತ ಒಂದು ಹೇಳಿಕೆ ನೀವು ಕೊಟ್ಟಾಗ ನಾವೆಲ್ಲ ಕಷ್ಟ ಬಿದ್ದು ಗೆಲ್ಸಿದ್ದೀವಿ ಸರ್. ಇವತ್ತು ಎಲ್ಲದರಲ್ಲೂ ಎಲ್ಲ ರಂಗದಲ್ಲೂ ಕೂಡ ನಾನು ಮಲ್ಲೇಶ್ಗೆ ಹೆಲ್ಪ್ ಮಾಡಿದ್ದೀನಿ ಸರ್. ಸೊ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅದು ತಪ್ಪು ಅನಿಸೋದು ಒಂದು ಅನಿಸಿಕೆ ಆಗುತ್ತೆ. ನನಗೆ ಸ್ಟೇಟಿಂದ ಹಾಕೋದು ನೋಡಿ ನಿಮ್ಮ ವಿಜಯವಾಣಿಯವ್ರು ಹೆಂಗೆ ಬರೆದಿದ್ದಾರೆ ಅಂತ, ಅದು ಎಲ್ಲೋ ಒಂದು ಕಡೆ ನಮ್ಗೆ ನೋವಾಗುತ್ತೆ ಸರ್. ಯಥಾ ಪ್ರಕಾರವಾಗಿ ಏನು ಬರಬೇಕು ಅದೇ ಬಂದಿದೆ, ಹೆಚ್ಚಾಗಿ ಬಂದಿಲ್ಲ ಮುಳಬಾಗಿಲಲ್ಲಿ. ಅದೇನಾಗುತ್ತೆ ಹೇಳಿ? ಯಥಾ ಪ್ರಕಾರ ಬಂದಿದೆ, ಹೇಳ್ಕೊಳ್ಳೋಂಥ ಏನೂ ಇಲ್ಲ ಅಂದರೆ ಅದ್ರ ಏನಾಗುತ್ತೆ? ಇಲ್ಲ, ನೀವು ನಾನು ಹೇಳ್ತಕ್ಕಂಥ ವಿಷಯ ಕೇಳಬೇಕು. ಏನಂತಂದರೆ ಟು ಕಂಪ್ಯಾರಿಸನ್ ಆಲ್ ತಾಲೂಕ್ಸ್ ನಾನು ಓಪನ್ ಆಗಿ ಹೇಳ್ತೀನಿ. ಲಾಸ್ಟು ನಮ್ಮ ಮುನ್ಸ್ವಾಮಿಗೆ ಯಾರು ಸಿಕ್ಕಿಲ್ಲ ನನ್ನ ಕೈಲಿ. ಮಾವೂರ್ಲಿ ಹೇಳ್ತಾರಲ್ಲ, ಒಲ್ಲೇಸ್ಕೊಂಡು ಪಡ್ಕೊ ಶಾಪ ದೊರಕಲೆ. ನಮ್ಮವರೇ ಹೇಳಿದ್ರು ಪೆನ್ ಎತ್ಕೊಂಡು ಹೆಣ್ಣು ಓಟು ಅಂತ. ಯಾರಿಗೆ ಏನು ಸರ್? ಕಷ್ಟ ಬಿದ್ದರೂ ನನಗೆ ಸಿಕ್ಕಿಲ್ಲ ಓಟು. ನಮ್ಮೂರು ಕಾಂಗ್ರೆಸ್ಸು ಅಲ್ಲ, ನಮಗೆ ಕಾಂಗ್ರೆಸ್ ಅವರ ಮೊದಲಿಂದ ನಮ್ಗೆ ವಿರೋಧ ಇದ್ದ ಅವ್ರ ನಡವಳಿಕೆಗಳು ಏನು ಇದಾಗಿದೆ. ಎಷ್ಟು ಸಾರಿ ನಾವು ಇಲ್ಲಿ ಕೊಯ್ಲೇಷನ್ ಗೌರ್ಮೆಂಟು ರಾಜ್ಯದಲ್ಲಾಗಿದೆ, ಕೇಂದ್ರದಲ್ಲಾಗಿದೆ, ಎಲ್ಲ ಸಾರಿನೂ ಕಾಂಗ್ರೆಸ್ಸಿಂದನೇ ನಾವು ಮೋಸ ಹೋಗಿರೋದು. ಆದ್ರೂ ನಾವು ಈ ಹೋದ ಸಾರಿನೂ ಅಷ್ಟೇ ನಮ್ಗೆ ಅವಶ್ಯಕತೆನೇ ಇಲ್ಲ. 10 ತಿಂಗಳು ಕುಮಾರಸ್ವಾಮಿ ಕೊಟ್ಟರು, ಸರ್ಕಾರ ಉಳಿಸಿದ್ರು. ಅದಕ್ಕೆ ಮುಂಚೆ ನಾವು ನಿಮ್ಮ ಸರ್ಕಾರ ಕೊಡ್ತೀವಿ ಅಂತ ಯಡಿಯೂರಪ್ಪನವ್ರು ಬೆಂಬಲ ಕೊಡದೆ ಮಾಡಿದ್ರು, ನಮ್ಮ ಸರ್ಕಾರ ಉಳಿಸಿದ್ರು. ದೇವೇಗೌಡನ ಸರ್ಕಾರ ಇವತ್ತು ಏನಾದರೂ ರಾಜ್ಯದಲ್ಲಿ ಪಕ್ಷ ಇಷ್ಟು ಹೀನಾಯ ಸ್ಥಿತಿಗೆ ಬರಬೇಕಂತಂದರೆ ಮೂಲ ಕಾರಣ ಕಾಂಗ್ರೆಸ್ದು. ಅಂಥದನ್ನು ಪಕ್ಷ ತೀರ್ಮಾನ ತೊಗೊಂಡಾಗ ಅದನ್ನು ವಿರೋಧ ಮಾಡೋಕ್ಕಾಗದೆ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪೆನ್ ತೊಗೊಂಡು ಓಟ್ ಹಾಕಿರೋದು ನಿಜ. ಅದೇ ರೀತಿ ಎಲ್ಲರೂ ಹಾಕಿರ್ತಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ನೋಡಿ, ಇವತ್ತು BJP ಜೊತೆ ಅಲಿಯನ್ಸ್ ಆದಾಗ ಯಾವ ಥರ ರಿಸಲ್ಟ್ ಬಂದಿದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಪದವೀಧರ ಒಂದು ವಿಧಾನ ಪರಿಷತ್ ಚುನಾವಣೆ ಆಗ್ಬೋದು, ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತಕ್ಕ 4 ಗೆದ್ದಿದ್ವಿ. ಇನ್ನು 2 ಇವಾಗ ಅವಾಗಲೇ ನಮ್ಮ ಸ್ನೇಹಿತರು ಕೇಳಿದಂಗೆ ಪಕ್ಷೇತರ ಅಭ್ಯರ್ಥಿ ಇಷ್ಟು ಮತ ತಗೊಂಡಿದ್ದಾರೆ. ಹೆಂಗೆ ಅಂತಂದರೆ ಅದು ಏನು ಅಂಶಗಳಿಗೆ ಬಲಿಯಾಗಿ ಈ ಥರ ರಿಸಲ್ಟ್ ಪರಿವರ್ತನೆ ಆಗಿದೆ. ಬಿಟ್ಟರೆ ಇದು ನಿಜವಾಗಿ ಪಕ್ಷದ ಆಧಾರದ ಮೇಲೆ ಆಗಿರ್ತಕ್ಕಂಥ ಪರಿವರ್ತನೆ ಅಲ್ಲ. ಅದು ಕಾಂಗ್ರೆಸ್ ಗೆಲ್ಲಲಿಕ್ಕೆ, ಅದರಿಂದ ಹೋದ ಸಾರಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಟಿಕೆಟ್ ಹಾಕ್ಸಿದೆ ಸರ್ಕಾರ ಇಲ್ಲ ಸರ್. MP ಎಲೆಕ್ಷನ್ಗೆ ಸರ್ಕಾರನೂ ಇಲ್ಲಿ ಸಪೋರ್ಟ್ ಇದೆ, ಎಲ್ಲ ಥರ ಸಪೋರ್ಟ್ ಇದೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಸರ್ ಅವರು ಡಿಸೈನಿಂದ ನೆಕ್ಸ್ಟ್ MP ಗೆ ಹೋಗ್ತಾರೆ. ಅಲ್ಲೇನು DK ಸುರೇಶ್ ಅವರಿಗೆ ನಾಮಿನೇಷನ್, ನಿಖಿಲ್ ಕುಮಾರಸ್ವಾಮಿ. ಅದು ನೆಕ್ಸ್ಟ್ ಸೆಕೆಂಡ್ರಿ. ನನಗೆ ಬಂದಿರತಕ್ಕಂಥ ಮಾಹಿತಿ, ರಾಮನಗರದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಪಾಸ್ಟ್ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸ್ತಾರೆ, ಎಲ್ಲ ಕಾರ್ಯಕ್ರಮಗಳನ್ನು ಲೋಕಲ್ ಬಾಡಿ ಎಲೆಕ್ಷನ್ ಗೆಲ್ತಾರೆ. ಸೊ ಮುಂದಿನ ದಿವಸಗಳಲ್ಲಿ ಏನು ತೀರ್ಮಾನ ತಗೊಳುತ್ತೆ ಅಂತ ಒಂದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಆಲ್ರೆಡಿ ನಮ್ಮ ಹುಲಿ ಇದೆ ಅಲ್ಲಿ, ಯಾರು CP ಯೋಗೇಶ್ವರ್ ಇದ್ದಾರೆ, ನಿಖಿಲ್ ಸುಮ ಇದೆ. ಬಟ್ ಮೇ ಬಿ ರಾಜಕಾರಣದಲ್ಲಿ ಏನಾಗ್ಬೋದು ಎತ್ತಾಗ್ಬೋದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರವರ ಆಸೆಗಳು ಆಮಿಷಗಳು ಅದು ಬಿಟ್ಟಿರ್ತಕ್ಕಂಥ ವಿಷಯ. ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನಮಗಿನ್ನೂ 4 ಸೀಟ್ ಬರಬೇಕಿತ್ತು. ಆ 4 ಸೀಟು ಟಿಕೆಟ್ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಟಿಕೆಟ್ ಹಂಚಿಕೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಕಾಬು ಇರ್ಬೋದು, ಕುಬಾ ಇರ್ಬೋದು, ಸಿದ್ದೇಶ್ವರದಿರ್ಬೋದು, ಒಂದು ಜಾಧವ್ ಇರ್ಬೋದು, ನಮ್ಮ ಶ್ರೀರಾಮದಿರ್ಬೋದು, ಚಾಮರಾಜ ಇರ್ಬೋದು. ಈ ವಿಚಾರಗಳಲ್ಲಿ ನೇರ ಇಂಟರ್ಫಿಯರ್ ಆಗಿ ಹೆಚ್ಚು ಕಡಿಮೆ ಆಗಿದೆ. ಬಟ್ ಕುಮಾರಸ್ವಾಮಿಯವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಏನು 10 ಸೀಟು ಕುಮಾರಸ್ವಾಮಿಯವರಿಗೆ ಅಮಿತ್ ಶಾ ಅವ್ರು ಕೊಟ್ಟಿದ್ದರು, ಈ 10 ಸ್ಥಾನಗಳನ್ನು ನೀನು ಮಾಡಬೇಕಂತ ಅದರಲ್ಲಿ ಆಕ್ಸೆಪ್ಟ್ ಹಾಸನ್ ಬಿಟ್ಟರೆ 9 ಸ್ಥಾನನ ಗೆಲ್ಸ್ಕೊಂಡ್ಬಂದಿದ್ವಿ. ಇವತ್ತು ಫಸ್ಟ್ ಮೀಟಿಂಗಲ್ಲಿ ಕುಮಾರಸ್ವಾಮಿನ ಫಸ್ಟ್ ಮಾತಾಡೋಕ್ಕೆ ಅಮಿತ್ ಶಾ ಅವರು ಸೂಚನೆ ಮಾಡಿದಂತೆ ಮೊನ್ನೆ ಮೀಟಿಂಗಲ್ಲಿ ಅವತ್ತು ಓಪನಾಗಿ ಹೇಳಿದ್ದಾರೆ. ಗೊತ್ತಲ್ಲ, ಏನು ಕುಮಾರಣ್ಣಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ತುಂಬ ಅಚ್ಚುಕಟ್ಟಾಗಿ ನಡ್ಸ್ಕೊಂಬಂದವ್ರೆ. ಚಿತ್ರದುರ್ಗದಿಂದ ಹಿಡಿದು, ತುಮಕೂರಿಂದ ಹಿಡಿದು, ಬೆಂಗಳೂರು ಗ್ರಾಮಾಂತರದಿಂದ ಹಿಡಿದು, ನಮ್ಮ ಯಾವುದು ಮೈಸೂರಿಂದ ಹಿಡಿದು, ನಮ್ಮ ಚಿಕ್ಕಬಳ್ಳಾಪುರದಿಂದ ಹಿಡಿದು, ತುಮಕೂರಿಂದ ಹಿಡಿದು, ಸೊ ಎಲ್ಲವನ್ನು ಹಚ್ಚಿಕೊಟ್ಟು ಬಿಜಾಪುರ ಮತ್ತು 2 ನಮ್ಮ ಡಿಸ್ಟಿಕ್ ಕೊಟ್ಟಿದ್ದರು. 10 ಜನ ಜವಾಬ್ದಾರಿಯನ್ನು ಸರಿಕಟ್ಟಾಗಿ ಒಂದು ಬಿಟ್ಟು ಗೆಲ್ಸ್ಕೊಂಬಂದಿದ್ದಾರೆ. ಇನ್ನು ಒಂದು ಬಗ್ಗೆ ನಾನು ಮಾತಾಡಬೇಕಂತ ಅವಶ್ಯಕತೆ ನಿಮಗಿಲ್ಲ, ತಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಮಾತಾಡ್ಸೋಕ್ಕಂಥ ಅವಶ್ಯಕತೆ ಕೂಡ ಇಲ್ಲ ಅನ್ಕೊತೀನಿ, ಆಯ್ತಲ್ವ? ಮೋದಿಯ ಪ್ರಮಾಣ ವಚನಕ್ಕೆ ನನಗೆ ಇವತ್ತು 5 ಗಂಟೆಗೆ ಬರ್ತದೆ. ಜಾಗ ಎಲ್ಲದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ರಾಷ್ಟ್ರಪತಿ ಭವನದಲ್ಲಿ ಅಂತ ನಾವು ಹೋಗೋ ಚಾನ್ಸ್ ಇಲ್ಲ, ಕಡಿಮೆ ಇರ್ತದೆ. ಸೊ ಅದರಿಂದ ಕುಮಾರಣ್ಣ ಯಾವುದಕ್ಕೂ ನೀನು ಭಾನುವಾರ ಬೆಳಗ್ಗೆ ಟಿಕೆಟ್ ಹಾಕು ಅಂತ ಹೇಳಿದ್ದಾರೆ. ನನಗೆ ನೋಡಬೇಕು, ಇವತ್ತು 5 ಗಂಟೆಗೆ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾಳೆ ಓದ್ ತೊಗೊತಾರೆ.
ಸೊ ನಾಳೆಯಿಂದ ಪ್ರಮಾಣ ವಚನ ಫಸ್ಟ್ ಲಿಸ್ಟಲ್ಲಿ, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್, 3 ಲಿಸ್ಟ್ ಇದೆ. ಯಾವ ಲಿಸ್ಟಲ್ಲಿ ಕುಮಾರಣ್ಣ ಬರ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. 5 ಗಂಟೆ ಗೊತ್ತಾಗುತ್ತೆ. ಸರ್, ದೇಶದಲ್ಲಿ ಈ ಚುನಾವಣೆಯಲ್ಲಿ ಈ ಲೋಕಲ್ ಪಾರ್ಟೀಸ್ ಸ್ವಲ್ಪ ಬಲ ಹೆಚ್ಚಿಸ್ಕೊಂಡಿದೆ. ನೀವು ನಿತೀಶ್ ಕುಮಾರ್ ನನ್ನ ಸ್ಪೀಚ್ ನೋಡಿದ್ರೆ ಕರೆಕ್ಟಾಗಿ ಅರ್ಥ ಆಗ್ತಾಯಿತ್ತು. ಇವತ್ತು ಬಿ ಜೆ ಪಿ ಮಾಡ್ತಕ್ಕಂಥ ಮಹಾನ್ ತಪ್ಪೇನು ಗೊತ್ತಾ? ಓಪನಾಗಿ ಹೇಳ್ತೀನಿ, ಬಿ ಜೆ ಪಿಯವ್ರು ಮಾಡಿದ ಮಹಾನ್ ತಪ್ಪೈತೆ ಅಂತ. ನಾರ್ತ್ ಇಂಡಿಯಾದಲ್ಲಿ ಸೇವ್ ಸಂವಿಧಾನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು, ಸೇವ್ ಸಂವಿಧಾನ ಅಂತ. ಅದ್ರ ಬಗ್ಗೆ ಹೆಚ್ಚು ಅಟ್ಯಾಕ್ ಮಾಡಿದ್ರು, ನೆಗ್ಲೆಕ್ಟ್ ತೊಗೊಂಡ್ರು. ನಿತೀಶ್ ಕುಮಾರಲ್ಲಿ, ಮಮತಾ ಬ್ಯಾನರ್ಜಿಯಲ್ಲಿ, ತಮಿಳ್ನಾಡಲ್ಲಿ, ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲೆಲ್ಲಿ ರಿಸರ್ವ್ ಕ್ಯಾಂಡಿಡೇಟಲ್ಲಿ ಒಂದು ಕಡೆ ಬಿ ಜೆ ಪಿ ಗೆದ್ದಿಲ್ಲ. ಬಿಕಾಸ್ ಒಂದೇ ಯಾವುದು ಅಜೆಂಡಾ ಇದ್ದಿದ್ದು, ಸೇವ್ ಸಂವಿಧಾನ ಅಂತ. ಸಂವಿಧಾನ ಕೀಳ್ತಾರೆ ಅನ್ನೋದು ಏನು ಅಪ್ರಚಾರವನ್ನು ಮಾಡಿದ್ರು, ನಮ್ಮ ಸ್ಟೇಟ್ ಗೌರ್ಮೆಂಟ್ಗಳು ಈ ಕಡೆ ತೊಗೊಂಡಿರ್ತಕ್ಕಂಥ ಒಂದು ಏನಿದೆಯೋ ಅದು ಕಡೆ ನೆಗ್ಲೆಕ್ಟ್ ಮಾಡಿದ್ರು. ಇವರು ಒಂದು ಪುರಿ ಮನೆಯಲ್ಲಿ ಯೋಗಿ ಆದಿತ್ಯನಾಥ ಅಂತ ಇಟ್ಟಿದ್ರು, ಆಯ್ತಲ್ವಾ? ಅಲ್ಲೇ 60 ಸೀಟ್ ಬರುತ್ತೆ, ಅಲ್ಲೇ 60 ಬರುತ್ತೆ ಅಂತ ಇಟ್ಟಿದ್ರು. ಅಲ್ಲೇನಾಯಿತು, ಉಲ್ಟಾ ಆಗೋದಕ್ಕೆ ಇವ್ರದ್ದು ಇದಾಯಿತು. ಇವತ್ತು ನಾನೊಂದು ವಿಷಯ ಹೇಳಿಬಿಡ್ತೀನಿ. ನಾನು ನಿಮ್ಗೆ ಗೊತ್ತಿದೆ, ನಾನು ಓಪನಾಗಿ ಮಾತಾಡೋದು. 74 ವರ್ಷ 75 ವರ್ಷಗಳಿಂದ ಇದು 76ನೇ ವರ್ಷ. 6 ವರ್ಷ ಬಿಟ್ಟರೆ ಶ್ರೀಮಾನ್ಯ ಪ್ರಧಾನಮಂತ್ರಿ ನಮ್ಮ ಇವ್ರು ಬಿಟ್ಟರೆ, ಯಾರು ಹೇಳಿ, PV ನರಸಿಂಹವ್ರು ಬಿಟ್ಟರೆ, ದೇವೇಗೌಡರು 1 ವರ್ಷ ಬಿಟ್ಟರೆ, ಇನ್ನೂ 69 ವರ್ಷ ಆಗಿರೋದು ನೀವು ನಾರ್ತ್ ಇಂಡಿಯಾದವರೇ. ಯಾರೇ ಎಂ ಪಿ ಕೇಳಲಿ ಡೆಲ್ಲಿ ಬಾಗ್ಲು. ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಇರ್ಬೋದು, ಸೌತ್ ಇಂಡಿಯಾದಲ್ಲಿರ್ಬೋದು, ಇವತ್ತು ದೇಶಕ್ಕೆ ವರ್ಷ ಯಾವ ಥರ ಕಾಯ್ತಾರೆ ಅನ್ನೋದನ್ನು ಇವತ್ತಾದರೂ ಬಿ ಜೆ ಪಿಯವ್ರು ಅರ್ಥ ಮಾಡ್ಕೊಬೇಕು. ಎಲ್ಲಿದೆ PV ನರಸಿಂಹರಾವ್, ದೇವೇಗೌಡರು ಬಿಟ್ಟರೆ ಇನ್ಯಾರು ಪ್ರಧಾನಮಂತ್ರಿಗಳು ಯಾಕೆ ಅವಕಾಶ ಸಿಕ್ಕಿದೆ ಇಲ್ಲಿ? ಯಾರು ಕೊಟ್ಟಿದ್ದಾರೆ ಇಲ್ಲಿ? ಇವತ್ತು ಕಿಂಗ್ ಮೇಕರ್, ಇವತ್ತು ಚಂದ್ರಬಾಬು ನಾಯ್ಡು ಸಪೋರ್ಟ್ ಮಾಡಿದ್ರೆ ನಮ್ಮ ಸರ್ಕಾರದಲ್ಲಿ ಬರ್ತದೆ. ಇವತ್ತು ಬಿ ಜೆ ಪಿಯಿಂದ ನಾವು 2 ಸೀಟ್ ಗೆದ್ದಿದ್ದೀವಿ ಸರ್. ಇವತ್ತು ಕುಮಾರಣ್ಣನ ಪಾತ್ರ ಬಿ ಜೆ ಪಿಗೆ ಎಷ್ಟಿದೆ ಅಂತ ಇವತ್ತಾದರೂ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಅರ್ಥ ಮಾಡ್ಕೊಳ್ಳಿ. ನಾರ್ತ್ ಕರ್ನಾಟಕದಲ್ಲಿ ನಾವು 4 ಜನ ಇದ್ದೀವಿ, ಅಲ್ಲೆರಡು ಗೆದ್ದು ಕೊಟ್ಟಿದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ ಬಿ ಜೆ ಪಿಗೆ JDS ತುಂಬ ಒಂದು ನಿರ್ದಾಕ್ಷಿಣ್ಯ ಸಪೋರ್ಟ್ ಮಾಡಿದ್ದೀವಿ ನಾವು. ಬಟ್ ಆ ಥರ ಕಾಲೇಜ್ ನಮ್ಗೆ ಸಿಕ್ಕಿದೆ. ಇದೇ ಒಂದು ಪದ್ಧತಿಯನ್ನು ಕಾಂಗ್ರೆಸ್ ಉಳಿಸ್ಕೊಂಡು ಹೋಗೋದಿತ್ತು. ಕುಮಾರಣ್ಣನ ಮತ್ತು ಸರ್ಕಾರ ನಮ್ಮನ್ನು ಏನಾಗಿ ನೋಡಿದ್ರು. ಇರಲಿ, ನಾವು ಬಂದಿದ್ದನ್ನು ಅನುಭವಿಸ್ಬೇಕು. ಎಕ್ಸ್ಪೆಕ್ಟಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಆಯ್ತು ನೋಡೋಣ. ಬಟ್ ಒಂದಂತ ನಡೆದು ದೇಶದ ಇವತ್ತಾದರೂ ಏನು ಒಂದು ದೊಡ್ಡ ನಾಯಕರಿದ್ದಾರೆ, ಇವತ್ತಾದರೂ ಅರ್ಥ ಮಾಡ್ಕೊಬೇಕು. ಸೌತ್ ಇಂಡಿಯಾದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ಅಂತ. ಫ್ಯೂಚರ್ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಜಾಸ್ತಿ 100%. ಇವತ್ತು ಥಿಂಕ್ ಅಬೌಟ್ 90 ಸ್ಥಾನ ಬೇರು ಕಾಂಗ್ರೆಸ್ಸು. ಸ್ವಂತ ಕಾಂಗ್ರೆಸ್ಸರು ಎಷ್ಟು ಗೆದ್ದಿದ್ದಾರೆ ಅವರು ಸಿಂಬಲ್ನಿಂದ? 90 ಸ್ಥಾನ ಗೆದ್ದವ್ರೆ. ಎಷ್ಟು? 99. 1 ಕಮ್ಮಿ 99 ಗೆದ್ದವ್ರೆ. ಬಿ ಜೆ ಪಿ ಎಷ್ಟು ಗೆದ್ದವ್ರೆ? ಇನ್ನು ಹೋಗಿದೆ. ಎಷ್ಟಾಯಿತು? ನಿಯರ್ ಬೈ 340 ಸಮಥಿಂಗ್ ಆಯ್ತು, ಬಿಲೋ ಆಯ್ತು ನಿಮಗೆ. ಇವ್ರು ಎಷ್ಟು ಗೆದ್ದಿದ್ದಾರೆ? ಕ್ರಮೇಣವಾಗಿ ವಿಲ್ ಬಿ ಆಕ್ಯುಪೈ ಇನ್ ದ ನೇಷನ್. ಯಾರೂ ಬೇಡ. ಇವತ್ತು ನೆನ್ನೆ ಒಂದು ಎಮೋಷ್ನಲ್ ವೀಡಿಯೋ ನೋಡಿದೆ ನಾನು, ಇವ್ರದ್ದು ನಮ್ಮ ಪವನ್ ಕಲ್ಯಾಣ್ 21 ಮತ್ತು 2 ಗೆದ್ದವ್ರೆ. 5 ವರ್ಷ ಪಟ್ಟಿರ್ತಕ್ಕಂಥ ಒಂದು ಕಷ್ಟ ಅದು. ಗಿನ್ನೀಸ್ ದಾಖಲೆ ಇಂಡಿಯಾದಲ್ಲೇ, ಗಿನ್ನೀಸ್ ದಾಖಲೆ. ಎಷ್ಟಕ್ಕೆಷ್ಟು ಗೆಲ್ಲೋದು ಅಷ್ಟಕ್ಕಷ್ಟು ಗೆಲ್ಲೋದು ದಿಸ್ ಗಿನ್ನೀಸ್ ದಾಖಲೆ. ಇವತ್ತು ಸೌತ್ ಇಂಡಿಯಾ ಜನ ಥರ್ಡ್ ಫ್ರಂಟ್ನ ಬಯಸ್ತಾವೆ. ಇವತ್ತು ನಾನೇನೋ ಬಿ ಜೆ ಪಿ ಜೊತೆ ಅಂದ್ಬಿಟ್ಟು ನಾನು ಹೊಗಳಕ್ಕೆ ಹೋಗ್ಬೋದು, ಸತ್ಯಾಂಶ ಹೇಳ್ಬೇಕು ನಿಮ್ಮ ಮುಂದೆ, ಆಯ್ತಲ್ವ? ಇವತ್ತು ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಇಲ್ಲ ಇನ್ನೊಂದು ಬೇಕು ಅನ್ನೋ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಬಟ್ ಅವರ ಒಂದು ವಿಷನ್ ಇದೆಯಲ್ಲ, ನಾನು ಸಲ್ಯೂಟ್ ಪವನ್ ಕಲ್ಯಾಣ್ಗೆ ಸಲ್ಯೂಟ್ ಹಿಡಬೇಕು. ಸೊ ಇವತ್ತು ಪಾಪ ಪ್ರದೀಪ್ ಈಶ್ವರ್ ಅವರು ಒಂದು ಮಾತಾಡಿದ್ರು, ನಾನೇ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕೆ ಅಂತ. ಅದು ಹೌದು, ಪವನ್ ಕಲ್ಯಾಣ್ ಅಲ್ಲ ಅಂದರೆ ನಾನು ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕೆ ಅಂತಂದರು. ಸ್ನೇಹಿತ ಪ್ರದೀಪ್ ಈಶ್ವರ್ ಅವರೇ, ನೀವೊಬ್ಬ ಹೊಸ ಶಾಸಕರು, ನಾನೊಬ್ಬ ಹೊಸ ಶಾಸಕನು. ಸೊ ದಯವಿಟ್ಟು ಏನಾಗ್ತದೆ, ಎಲ್ಲೋ ಒಂದು ಕಡೆ ಮುಜುಗರ ಆಗ್ತದೆ. ನೀವು ನನ್ನ ಫ್ರೆಂಡು ವಿಧಾನಸೌಧದಲ್ಲಿ ಅಣ್ಣ ಅಂತ ನೀವು ಓಡಿ ಬರ್ತೀರಿ, ಕಾಫಿ ಕುಡಿತೀವಿ, ಎಲ್ಲ ಮಾಡ್ತೀವಿ. ಈ ಟ್ರೋಲ್ ನೋಡ್ತೀವಿ, ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ನಾವು ಏನು ಹೇಳ್ತೀವೋ ಶಾಸಕರಾಗಿ ಜನ ಗಮನಿಸ್ತಾ ಇರ್ತಾರೆ, ಅದನ್ನ ನಡೆಸ್ಕೊಬೇಕು ನಾವು. ನಾನು ಹೇಳಿದೆ ಕುಮಾರಸ್ವಾಮಿ ಅವ್ರಿಗೆ ಒಂದು ಮಾತಂತೆ, ಎಲ್ಲರಿಗಿಂತ ಓಟ್ ಕೊಡ್ತಾಯಿದ್ರೆ ನಿಮ್ಮ ಮನೆ ಬಾರಿಗೆ ಬರೋಣ ಅಂತಂದು. ನನ್ನ ಜನ ನಂಬ್ಕೊಂಡು ಹೇಳಿದ್ವಿ. ಇವತ್ತು ನೀವೇ ಹೇಳಿದ್ರಿ, ಅದೆಲ್ಲ ಬಿಡಿ, ನೀವು ಆವೇಶದಿಂದ ಮಾತಾಡಿದ್ರಿ. ಎಲ್ಲಿ? ಮುಳುಬಾಗ್ಲಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ. ಏನಂತ?
ಒಂದು ವೋಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೇನೆ ಅಂತ ನಾನು ಅಂದ್ಕೊಂಡೆ. ಬಹುಶಃ ಎಲ್ಲ ಆವೇಶದಿಂದಿರ್ಬೋದು, ಎಕ್ಸೈಟ್ಮೆಂಟ್. ಅದೇ ಪದನ ನೀವು ಕರ್ನಾಟಕ ಪ್ರಾದೇಶಿಕ ಪಕ್ಷದಲ್ಲಿ ಆಫೀಸಲ್ಲಿ ಮತ್ತೆ ಬಳಸಿದ್ದೀನಿ ನೀವು. ನಾನು ನೋಡಿದೆ, ಐ ವಿಲ್ ಅಬ್ಸರ್ವ್. ನಾನು ನೋಡಿದೆ. ನಾನು ಅವತ್ತು ಅಂದ್ಕೊಂಡೆ, ಯಾಕಣ್ಣ ನಿನಗೆ ಬೇಕಿತ್ತು ಅಂದ್ಕೊಂಡೆ. ರಾಜಕಾರಣ ಇವತ್ತು ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ. ಅರೆ ನೀರು ಒಂದು ವೋಟ್ ಅಲ್ಲ, ನಿನ್ನ ಕ್ಷೇತ್ರದಲ್ಲೇ 20,000 ವೋಟ್ ಲೀಡ್ ಬಂದಿದೆ ಅವ್ರಿಗೆ. ಸೊ ಜನ ಗಮನಿಸ್ತಾ ಇರ್ತಾರೆ. ರಾಜಕಾರಣ ಇಲ್ಲ ಅಂದರೆ ನೀವೊಬ್ಬರೇ ಅಲ್ಲ, ನಾನು ಕೂಡ ಸೇರ್ಕೊಂತೀನಿ. ನಾವೇನು ಹೇಳ್ತೀವೋ ಅದನ್ನು ನಡೆಸ್ಕೊಳ್ಳೋಕ್ಕೆ ಪೂರ್ತಿ ಟ್ರೈ ಮಾಡೋಣ. ಸೊ ಅದರಿಂದ ನನ್ನ ಸ್ನೇಹಿತರಿಗೆ ಹೇಳ್ತೀನಿ, ದಯವಿಟ್ಟು ಇನ್ನು ಮುಂದಾದರೂ ಜನಕ್ಕೆ ಸ್ಪಂದಿಸುವಂಥ ಕಾರ್ಯಕ್ರಮ ನಾವು ಮಾಡೋಣ ಅಂತ ಹೇಳ್ತೀವಿ. ಇವೆಲ್ಲ ಬಿಟ್ಬಿಡೋಣ ಅಂತ ಹೇಳ್ತೀನಿ. ರಾಜೀನಾಮೆ ಕೊಡಿ ಅಂತೀವಿ ಸರ್. ಮಾತಿನ ಪ್ರಕಾರ ರಾಜೀನಾಮೆ ಕೊಡಬೇಕು ಸರ್. ಸಾಕಷ್ಟು ಜನ ರಾಜೀನಾಮೆ ಇಲ್ಲಿ ಕೊಡ್ತಾವ್ರೆ. ಇಲ್ಲಿ ನಮ್ಮ ನೀಲಕಂಠೇಗೌಡರೇ ಹೇಳಿದ್ರು ನನ್ನ ಮೇಲೆ. ಯಾವಾಗ ಹೇಳಿ? ಲಾಸ್ಟ್ ನೀಲಕಂಠೇಗೌಡರೇ ಹೇಳಿದ್ರು ನನ್ನ ಒಂದು ಇಷ್ಟವಾದ ಲೀಡರ್ ನೀಲಕಂಠೇಗೌಡರೇ ಹೇಳಿದ್ರು. ಯಾವಾಗ ಹೇಳಿ? ತಾಲೂರಲ್ಲ ಗುರು, ಇಂಟ್ರ್ಯೂ ಮಾಡ್ಬೇಕು, ಸುಮ್ಮನೆ ಇರಬೇಕು ಆಯ್ತಲ್ವಾ. ಊರಲ್ಲಿ ನಮ್ಗೆ ಯಾರು ಇಲ್ಲ. ನಮ್ಮ ಸುಕುಮಾರ್ ಇದರಲ್ಲೇ ನೋಡಿದೆ ನಾನು. ಗುರುಚಿಲ್ಬೇಕು ಚಲ್ ನೋಡಿದೆ. ಮುಳಬಾಗಿಲು ತಾಲೂಕಲ್ಲಿ ಶಾಸಕರು ಏನಾದರೂ ಮತ್ತೆ ಬಂದರೆ, ಯಾರು ಸಮೃದ್ಧಿ ಮಂಜುನಾಥ್ ಗೆದ್ದರೆ ಪ್ರತಿಕ್ಷಣ ರಾಜೀನಾಮೆ ಕೊಡ್ತೀನಿ ಅಂತಂದ್ರು. ಕೊಟ್ರಾ ಅಲ್ಲ ಕೊಟ್ರಾ ಅಂತ ಹೇಳ್ತಾರೆ. ರಾಜಕೀಯ ನಿವೃತ್ತಿ ಅಂದರು. ಕೊಟ್ರಾ? ಈಗ ಹೇಳ್ತೀನಿ ನಾನು, ಈಗ MP ಎಲೆಕ್ಷನಲ್ಲಿ ಇಷ್ಟು ಯಥೇಚ್ಛವಾಗಿ ನಾವು ಓಟ್ ತೆಗೆದಿರಲ್ಲ, ಹೂ ಇಸ್ ದ ರೆಸ್ಪಾನ್ಸಿಬಿಲಿಟಿ? ನೀವ ಯಾರು? ನಂಗೆ ಕೇಳಿದ್ನಾ? ನಂಗೆ ಗೊತ್ತು ನೀವು ಕೊಡಲ್ಲ ಅಂತ. ನಾನು ಕೇಳಬೇಕು. ಜಮೀರ್ ಅಹ್ಮದ್ ಹೇಳಿದ್ರು ಆಯ್ತಲ್ಲ, ನಾನು ಒಂದು ದಿವಸ ಸೆಕ್ಯೂರಿಟಿ ಗಾರ್ಡ್ ಆಗ್ತೀನಂತ. ಆದ್ರೆ ಇವರೇನೋ ಆವೇಶದಿಂದ ಮಾತಾಡ್ಬಿಡ್ತಾರೆ, ಅದನ್ನು ನಾವು ಕೇಳೋಕ್ಕಾಗಲ್ಲ. ಯಾಕಂದ್ರೆ ದೊಡ್ಡವರು ಅಂಥವ್ರು ಇರಬೇಕು. ನಮ್ಮ ಅಂಥ ಮಾರ್ಗದರ್ಶನ ಇದ್ರಾಗೆ ನಾವು ಉದ್ಧಾರ ಆಗೋದು. ನೀಲಕಂಠೇಗೌಡ ಅಂತವ್ರು ಅಣ್ಣ ಅಂಥವ್ರು ಇರಬೇಕು ಕ್ಷೇತ್ರದಲ್ಲಿ. ಅವರೇನು ನಮ್ಮ ಎಚ್ಚೆತ್ಕೊಳ್ಳೋ ಮಾರ್ಗದರ್ಶನ ಕೊಡ್ತಾರಲ್ಲ, ಅದನ್ನು ನಾವು ಮುಂದೆ ಹೋಗ್ತೀವಿ. ಅವ್ರು ಇರಬೇಕು. ಆ್ಯಕ್ಚುಲಿ ಅವರಿದ್ದಾಗೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಅವ್ರು ರಾಜೀನಾಮೆ ಕೊಡೋದು ಬೇಡ ಅಂತ ನಾನು ಬಯಸ್ತೀನಿ.